ರೈಟ್? ಸೊ ನನ್ನ ಹೆಸರು ಸಾತ್ವಿಕ್ ಕೃಷ್ಣನ್ ಅಂತ. ನಾನು ಈ ಕಪಟಿ ಸಿನಿಮಾದಲ್ಲಿ ಒಂದು ಮೇಯ್ನ್ ಲೀಡಾಗಿ ಆ್ಯಕ್ಟ್ ಮಾಡಿದ್ದೀನಿ, ನೆಗೆಟಿವ್ ಶೇಡಲ್ಲಿ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ನನ್ನ ಪಾತ್ರ ಅಂತ ನಾನು ಅನ್ಕೋತೀನಿ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಬೇಕು. ಇದು ಒಂದು ಹೊಸ ಕಂಟೆಂಟ್ ಆಧಾರಿತ ಸಿನಿಮಾ, ಡಾರ್ಕ್ ವೆಬ್. ಅಂದರೆ ಇವಾಗ ಯೂತ್ಗೆ ಎಲ್ಲರಿಗೂ ಇದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ಈ ಸಿನಿಮಾದಲ್ಲಿ. ಲೈಕ್ ಇವಾಗ ಈ ಜನ್ರೇಷನಲ್ಲಿ ಯಾವ ಥರ ಆಗುತ್ತೆ, ಯಾವ ಥರ ನಾವು ಡಿಜಿಟಲ್ ಇದರಲ್ಲಿ ಮೋಸ ಹೋಗ್ತೀವಿ. ಎಲ್ಲರ ಹತ್ರ ಇವಾಗ ಮೊಬೈಲ್ ಇದೆ. ಸೊ ಮೊಬೈಲಿಂದನೇ ಎಷ್ಟೆಲ್ಲ ಸ್ಕ್ಯಾಮ್ ಆಗ್ತಾಯಿದೆ ಇವಾಗ ಎಲ್ಲನೂ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಪ್ಲೀಸ್ ಎಲ್ಲ ಬಂದು ನಮ್ಮ ಸಿನಿಮಾ ನೋಡಿ, ಹೊಸ ಟೀಮ್ನ ಪ್ರೋತ್ಸಾಹ ನೀಡಿ, ಎಲ್ಲರನ್ನೂ ಹರಿಸಿ ಹಾರೈಸಬೇಕು ನಮ್ಮ ಟೀಮ್ನ. ಡಾರ್ಕು ಒಂದು ಏನಂತಾರೆ ಸಸ್ಪೆನ್ಸ್ ಸೀನ್ಗಳು ತೊಗೊಂಡು ಡೈರೆಕ್ಟ್ರು ವಿಭಿನ್ನ ತೋರಿಸ್ತಾರೆ. ಇದೇನಂತ ಸಿನಿಮಾ ನೀವು ಆರಾರು ನೋಡ್ತೇವೆ, ಸಿನಿಮಾ ಬರೋಲ್ಲ ಜನ ಅಂತಾರೆ. ಒಂಚೂರು ಕೂತು ನೋಡಿಬಿಟ್ಟು ಆ ಸಿನಿಮಾ ಬಗ್ಗೆ ಯಾವ ಥರ ಇದೆ ಏನಿಂದ ಕ್ಲಾರಿಟಿ ತೊಗೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಪ್ರತಿಯೊಬ್ಬರು ಒಂದು ಬಂದು ಸ್ವಲ್ಪ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಗೆಲ್ಲಿಸ್ಬೇಕನ್ಸುತ್ತೆ. ಯಾಕಂದರೆ ಈ ಹೊಸ ನಿರ್ದೇಶಕರು ಬಂದು ಹೊಸ ಪ್ರಯತ್ನದಲ್ಲಿರ್ತಾರೆ. ಆ ಪ್ರಯತ್ನ ನೀವೇನಂದ್ರೆ ಮುಗಿಲು ಮುಟ್ಟಂಗೆ ನೀವು ಬಂದುಬಿಟ್ಟು ಎದೆ ತಟ್ಟಿ ಗೆಲ್ಲಿಸ್ಬೇಕು. ಬಂದುಬಿಟ್ಟು ನೀವು ನೋಡಿಬಿಟ್ಟು ಗೊತ್ತಿಲ್ಲ ಸಿನಿಮಾ ಹೊಸಬ್ರದ್ದು ಹೋಗಬಾರ್ದು, ನಾವು ಹೀರೋಸ್ ಮೇನ್ ಇರೋದು ಹಂಗೆ ತಿಳ್ಕೊಬೇಡಿ. ಪ್ರತಿಯೊಂದು ಹೀರೋನು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ, ಅವ್ರ ಬೆಳವಣಿಗೆ ಆಗುತ್ತೆ. ಈಗ ಒಂದೇ ಸಿನಿಮಾ ನೋಡೋದು ಇನ್ನೊಂದು ಸಿನಿಮಾ ನೋಡೋದಾಗ ಮಾಡಬೇಡಿ. ನಿಮ್ಮದು ಅಂಶಗಳು ಮತ್ತು ನಿಮ್ಮದು ಏನು ವಿಭಿನ್ನ ಇದೆಯೋ ಅದು ಬಂದು ಥಿಯೇಟ್ರಲ್ಲಿ ಸಹಕರಿಸಿ ಸಿನಿಮಾ ಗೆಲ್ಸಂತ ಕೇಳಿ. ಕಪಟಿ ಮೂವಿ ಚೆನ್ನಾಗಿದೆ, ಹೊಸಬ್ರದ್ದು ಚೆನ್ನಾಗಿ ಬಂದಿದೆ. ಆಮೇಲೆ ಏನು ಡೈರೆಕ್ಷನ್ ಮಾಡಿದ್ದಾರೆ ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ, ಡಾರ್ಕ್ ವೆಬ್ಬಲ್ಲಿ ನಡೆಯೋವಂಥದ್ದು. ಒಟ್ಟಿನಲ್ಲಿ ಕಾನ್ಸೆಪ್ಟ್ ಯಾರೂ ಮಾಡಿರಲಿಲ್ಲ, ಇದು ತಂದಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಒಟ್ಟಿನಲ್ಲಿ ಹೊಸಬ್ರಿಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಈ ಟೀಮ್ಗೆ. ಥ್ಯಾಂಕ್ ಯು. ನೋಡ್ದೋ ತುಂಬ ಚೆನ್ನಾಗಿದೆ, ನೋಡ್ಬೋದು ಎಲ್ಲರೂ. ಒಂದ್ಸಲ ಫ್ಯಾಮ್ಲಿ ಕುತ್ಕೊಂಡು ನೋಡ್ಬೋದು ಅಷ್ಟೇ. ಯಾಕಂದ್ರೆ ಹೊಸತನ ಹೊಸ್ದಾಗಿದೆ ಎಲ್ಲ ನೋಡಿ ಬಂದು. ಆಮೇಲೆ ಹೊಸ ಹೀರೋ, ಹೊಸ ಕಂಟೆಂಟು, ಹೊಸ ಹೀರೋಯಿನಿ, ಈ ಥರ ಒಂದು ಸರ್ಪ್ರೈಸ್ ಆಗಿರುತ್ತೆ. ಅಸಲು ನೋಡಿ ಟ್ರೈ ಮಾಡಿ, ಎಲ್ರಿಗೂ ಆಲ್ ದ ಬೆಸ್ಟು. ಆದರೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಖುಷಿ ಏನಂದರೆ ಆಡಿಯನ್ಸು ಈಗ ಈಗ ಸಿನಿಮಾ ನೋಡಾದ್ಮೇಲೆ ಆಡಿಯನ್ಸು ಕೆಲವೊಂದು ಸೀನ್ಸನ್ನ ನೆನ್ಪಿಟ್ಕೊಂಡು ಆ ಸೀನ್ಸ್ ಬಗ್ಗೆ ನಮ್ಮ ಜೊತೆ ಕೆಲವೊಂದು ಡಿಸ್ಕಷನ್ ಮಾಡ್ತಾರಲ್ಲ, ಆವಾಗ ನಮಗೊಂದು ಅರಿವೇನಾಗೋದಂದರೆ ಓಕೆ, ಆಡಿಯನ್ಸು ಗಮನ ಕೊಟ್ಟು ಸಿನಿಮಾದನ್ನು ನೋಡಿದ್ದಾರೆ. ಸುಮ್ಮನೆ ಥಿಯೇಟ್ರಿಗೆ ಬಂದ್ಬಿಟ್ಟು ಫೋನ್ ಇಟ್ಕೊಂಡು, ಈಗ ಒಂದು ಸಿನಿಮಾಗೆ ಯಾರಾದರೂ ನಾವು ಆಡಿಯನ್ಸ್ ಬಂದಾಗ ಜಾಸ್ತಿ ಫೋನ್ ಇಟ್ಕೊಂಡು ಫೋನ್ ನೋಡ್ತಾ ಇದ್ದರೆ ಅದರ ಅರ್ಥ ಏನಂದರೆ ಸಿನಿಮಾ ಅಷ್ಟು ಎಂಗೇಜಿಂಗ್ ಆಗಿಲ್ಲ ಅಂತ. ಬಟ್ ಫಾರ್ಚುನೇಟ್ಲಿ ನಮ್ಮ ಸಿನಿಮಾದಲ್ಲಿ ಆಡಿಯನ್ಸು ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ. ಸಿನಿಮಾದ ಎಲ್ಲ ಸೀನ್ಸ್ಗಳನ್ನ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿದಾಗ ನಮ್ಗೆ ಅದು ಭಾಳ ಖುಷಿಯಾಗುತ್ತೆ. ಸೊ ಓವರಾಲ್ ಒಳ್ಳೆ ರೆಸ್ಪಾನ್ಸ್ ಇದೆ. ಮೊನ್ನೆ ನಾವು ಪ್ರೀಮಿಯರ್ ಶೋ ಮಾಡೋದ್ರಿಂದ ಕ್ರಿಟಿಕ್ಸ್ ಏನು ಬಂದಿದೆ ಎಲ್ಲನೂ ಅದ್ಭುತವಾಗಿ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಇದನ್ನು ಇನ್ನೂ ಹೆಚ್ಚು ಆಡಿಯನ್ಸ್ಗೆ ಕನ್ವೆ ಆಗಬೇಕು ಅನ್ನೋದು ನಮ್ಮ ಆಸೆ. ಕನ್ವೆ ಆದರೆ ಈ ಥರ ಒಂದು ಸಿನಿಮಾ ಏನಿದೆ ಉಳಿಯುತ್ತೆ. ಈ ಥರ ಮತ್ತೆ ಇನ್ನೂ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಎಂಗೇಜಿಂಗ್ ಆಗಿರೋಂಥ ಕೆಲವು ಸಿನಿಮಾ ಮಾಡಬೇಕು ಅಂತ ಡೈರೆಕ್ಟರ್ಸ್ ಮುಂದೆ ಬರ್ತಾರೆ, ಪ್ರೊಡ್ಯೂಸರ್ಸ್ ಮುಂದೆ ಬರ್ತಾರೆ. ನಾನು ಹೇಳೋದು, ಈಗ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಇದೇ ಥರ ಎಕ್ಸ್ಪೆರಿಮೆಂಟಲ್ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಇದೆ. ಯಾಕಂದರೆ ಜನ ಸಪೋರ್ಟ್ ಮಾಡ್ತಾರೆ, ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಾರೆ. ನಮ್ಮಲ್ಲೂ ಅದೇ ಥರ ಆದರೆ ನಮ್ಮ ಇಂಡಸ್ಟ್ರಿ ಉಳಿಯುತ್ತೆ. ಇಲ್ಲಾಂದರೆ ಭಾಳ ಕಷ್ಟ ಆಗಿಬಿಡುತ್ತೆ. ಈಗ ನೋಡಿ, ಈಗ ವರ್ಷಕ್ಕೆ ಎಷ್ಟು ಸಿನಿಮಾ ಬರುತ್ತೋ ಇಲ್ಲೋ, ಈಗ ದೊಡ್ಡ ಸ್ಟಾರ್ಸ್ ಒಂದು 4 ಸಿನಿಮಾ 3 ಸಿನಿಮಾ ಬರ್ಬೋದೇನೋ ವರ್ಷಕ್ಕೆ. ಬಟ್ ಇಂಡಸ್ಟ್ರಿ ಬೆಳಿಬೇಕಂದ್ರೆ ಆಲ್ಮೋಸ್ಟ್ ಒಂದು ಆ್ಯಾವ್ರೇಜಲ್ಲಿ ಸಿನಿಮಾಗಳು ರೊಟೇಷನ್ ಆಗ್ತಾನೇ ಇರಬೇಕು, ಒಂದು ಆ್ಯಾವ್ರೇಜ್ ಹಿಟ್ ಕೊಡ್ತಾನೆ ಇರಬೇಕು ಸಿನಿಮಾ. ಒಂದು ಕಾಲದಲ್ಲಿ ಹಾಗೆ ಇತ್ತು ಸಿನಿಮಾ. ಅಫ್ಕೋರ್ಸ್ ನಮ್ಮ ಇಂಡಸ್ಟ್ರಿಯವ್ರದ್ದು ತಪ್ಪಿತ್ತು, ಸಿನಿಮಾಗಳು ತುಂಬ ಆಡಿಯನ್ಸ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತೊಗೊಂಡು ಸಿನಿಮಾನ ಸುಮ್ಮನೆ ಬೇಕಾಬಿಟ್ಟಿ ಮಾಡಿದ್ದು ಉಂಟು. ಬಟ್ ಈಗ ಪೋಸ್ಟ್ ಕೋವಿಡು ತುಂಬ ಒಳ್ಳೊಳ್ಳೆ ಇಂಟೆಲಿಜೆಂಟ್ ಸಿನಿಮಾ ಮೇಕರ್ಸ್ ಬರ್ತಾಯಿದ್ದಾರೆ. ಸಿನಿಮಾ ಬಗ್ಗೆ ಚೆನ್ನಾಗಿ ಆಡಿಯನ್ಸ್ದು ಇದು ಅರ್ಥ ಮಾಡ್ಕೊಂಡವರು ಬಂದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ನಾವು ಆಡಿಯನ್ಸಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇನ್ನೊಂದು ಸಲ ನಮ್ಮ ಮೇಲೆ ಟ್ರಸ್ಟ್ ಇಟ್ಕೊಳ್ಳಿ, ಬನ್ನಿ ಸಿನಿಮಾ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ನಿಮಗೆ ಇಷ್ಟ ಆದರೆ ಇನ್ನೂ ಹೆಚ್ಚು ಆಡಿಯನ್ಸ್ಗೆ ಇಷ್ಟ ಆಗುತ್ತೆ, ನಮ್ಮ ಇಂಡಸ್ಟ್ರಿ ಬೆಳೆಯೋಕ್ಕೆ ಇದೊಂದು ಒಳ್ಳೆ ಕಾರಣ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇಷ್ಟಪಡ್ತೀನಿ ಈ ಮುಖಾಂತರ. ಒಂದು ಆಲ್ರೆಡಿ ಇದು 2ನೇ ಶೋ ನಮ್ಮದು. ಒಂದು 2 ಡೇಸ್ ಬಿಫೋರು ಒಂದು ಸೆಲೆಬ್ರಿಟಿ ಶೋ ಅಂತ ಆಯಿತು. ಆ ಸೆಲೆಬ್ರಿಟಿ ಶೋಯಿಂದ ನಮ್ಮದು ಏನು ಈ ಸಿನಿಮಾದ ಪಾಸಿಟಿವ್ ನೆಗೆಟಿವ್ ಎಲ್ಲ ನಮಗೆ ಗೊತ್ತಾಗ್ತಾ ಬಂತು. ಕನ್ಸಿಡ್ರಬಲಿ ಓವರ್ ಆಲ್ ನೋಡಿದಾಗ ನಮಗೆ ಸೆಲೆಬ್ರಿಟಿ ಶೋ ಅಥವಾ ಪ್ರೆಸ್ ಮೀಡಿಯಾದಿಂದ ಕ್ರಿಟಿಕಲ್ ರಿವ್ಯೂ ಅಂತ ಏನು ಬಂತು, ನಮಗೆ ತುಂಬ ಪಾಸಿಟಿವ್ ಆಗಿ ಬಂದಿದೆ. ಎಲ್ಲರೂ ಆಲ್ಮೋಸ್ಟ್ ಒಳ್ಳೊಳ್ಳೆ ರೇಟಿಂಗ್ ಕೊಟ್ಟು, ಒಳ್ಳೊಳ್ಳೆ ಕಮೆಂಟ್ ಕೊಟ್ಟು, ಆಲ್ರೆಡಿ ಇಟ್ ಈಸ್ ಕ್ಯಾಸ್ಕೇಡೆಡ್ ಎವ್ರಿವೇರ್. ಸೆಕೆಂಡ್ ಬಂದು ಇವತ್ತು ಫಸ್ಟ್ ಶೋ ಆಯಿತು ವಿತ್ ಆಡಿಯನ್ಸ್ ಜೊತೆ. ಅಲ್ಲೂ ಅಷ್ಟೇ ನಮಗೆ ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾಯಿದೆ. ಇವಾಗ ನೆಕ್ಸ್ಟ್ ಬಂದು ನಾನು ಈ ಮುಖಾಂತರ ಮತ್ತು ಆಡಿಯನ್ಸಿಗೆ ಏನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ,
ಇದು ಕನ್ವರ್ಟ್ ಆಗಬೇಕು. ಅಂದರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ. ನಾವು ಯೂಶ್ವಲಿ ನೀವು ನೋಡೋ ಥರನೇ ಈಗಿರೋ ಜನ್ರೇಷನ್ ಅಲ್ಲಾಂದರೆ ಈಗಿರೋ ಸಿನಿಮಾ ಒಂದು ಫ್ರೀಕಲ್ಲಿ ಹೆಂಗಿದೆ ಅಂದರೆ ತುಂಬ ಕಡೆ ಇನ್ನೊಂದು ಕಡೆ ಬೇರೆ ಬೇರೆದು ನಾವು ಕಂಪೇರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಬೇರೆ ಬೇರೆ ಇಂಡಸ್ಟ್ರಿದು. ಬಟ್ ಇವಾಗ ನಮ್ಮಲ್ಲೂ ಒಂದು ಹೊಸ ಸಬ್ಜೆಕ್ಟು ಇಟ್ ಈಸ್, ಮತ್ತು ನಾವು ಕನ್ನಡದಲ್ಲಿ ಇದರಲ್ಲಿ ಅಂತಿಲ್ಲ, ಅಟ್ಲೀಸ್ಟ್ ನಾನು ಕನ್ಸಿಡರ್ ಮಾಡಿದೆ ಈ ಸೌತ್ ಝೋನಲ್ಲೇ, ಸೌತ್ ಇಂಡಿಯಾದಲ್ಲೇ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿರುವಂಥ ಡಾರ್ಕ್ ನೆಟ್ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ಮತ್ತು ಇದು ತುಂಬ ಡಿಫ್ರೆನ್ಸ್ ಇಲ್ಲ, ಅಂದರೆ ಎಲ್ಲರ ಜೊತೆಗೆ ನಾನು ತುಂಬ ಟೆಕ್ನಿಕಲ್ ಆ ಥರ ಎಲ್ಲ ಟರ್ಮ್ ಯೂಸ್ ಮಾಡೋದಲ್ಲದೆ ಇದರಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಜೊತೆಗೆ ಏನು ಬ್ಲೆಂಡ್ ಆಗಿದೆ ಅನ್ನೋ ವಿಚಾರಗಳನ್ನು ಇದರಲ್ಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದೀವಿ, ಅದನ್ನೇ ತೋರಿಸಿದ್ದೀವಿ. ಇವಾಗ ಏನಿದ್ರು ನಾನು ಈ ಮುಖಾಂತರ ಮತ್ತು ಆಡಿಯನ್ಸಿಗೆ ಮಧ್ಯೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಾಗ ನೀವುಗಳು ಥಿಯೇಟ್ರಿಗೆ ಬರಬೇಕು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಅದಿಷ್ಟು ಎಲ್ಲರಿಗೂ ಒಂದು ಸ್ವಲ್ಪ ಈ ವಿಚಾರಗಳನ್ನು ಎಲ್ಲರಿಗೂ ಹಬ್ಬಿಸಿ ಆದಷ್ಟು ಜನ ಈ ಸಿನಿಮಾನ ಸಕ್ಸಸ್ ಮಾಡಿದ್ರೆ ಈ ನಮ್ಮಂಥ ಯಂಗ್ ಮತ್ತು ನ್ಯೂ ಕಮರ್ಸ್ಗೆ ಇನ್ನೊಂದು ಸಿನಿಮಾಗಳನ್ನು ಮಾಡೋವಂಥ ಒಂದು ಅವಕಾಶ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ.